ರಾತ್ರಿ ಎಲ್ಲ ಕಳ್ಳತನ ಮಾಡೋದನ್ನು ಕೇಳಿದ್ವಿ. ಈಗ ಹಾಡ ಹಗಲೇ ಕಳ್ಳತನಗಳು ಸಿಕ್ಕಾಪಟ್ಟೆ ಆಗಿದೆ. ಬಾಗ್ಲನ್ನ ಒಡೆದು ಹೋಗಿ ಒಳಗಡೆಗಿರೋ ಚಿನ್ನಾಭರಣವನ್ನ ಕಳ್ಳತನ ಮಾಡ್ಕೊಂಡು ಬಂದಿರುವಂತ ಪ್ರಕರಣ ಬೇರೆ ಎಲ್ಲೂ ಅಲ್ಲ, ಜನನಿಬಿಡ ಪ್ರದೇಶ ನೆಲಮಂಗಲದಲ್ಲಿ. ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ನಗದು ಕಳ್ಳತನ ಮಾಡಿರೋದು. ಖತರ್ನಾಕ್ ಕಳ್ಳರಿಗೆ ಯಾವ ಭಯ, ಎಲ್ಲಿ ಭಯ ಇದೆ? ಅಯ್ಯೋ, ಒಂದೇ ಸಮಯದಲ್ಲಿ 3 ಮನೆಗೆ ಅಟೆಂಪ್ಟ್ ಮಾಡಿದಾರಂತೆ. ಜನ ಓಡಾಡ್ತಾ ಇದ್ರು ಭಯನೇ ಬಿದ್ದಿಲ್ಲ. ಯಾಕೆ ಅಂದ್ರೆ ಜನಕ್ಕೆ ಗೊತ್ತೇ ಇಲ್ಲ ಅಲ್ಲಿ ಯಾರಿದ್ದಾರೆ, ಏನು ಮಾಡ್ತಾರೆ, ಅವ್ರಿಗೇನು ಬೇಕಾಗಿದೆ? ಸ್ವಾರ್ಥ ಬದುಕು ಜನರದ್ದು. ಇಬ್ಬರು ಖತರ್ನಾಕ್ ಕಳ್ಳರಿಂದ ರಾಜಾರೋಷವಾಗಿ ಕಳ್ಳತನ ಅಂತೆ. ಮೊದಲನೇ ಮನೆಗೆ ಹೋಗ್ತಾ ಇದ್ದಂತೆ ಅಜ್ಜಿಯೊಂದು ಮನೆಗೆ ವಾಪಸ್ ಆಗಿದೆ. ಈ ವೇಳೆ ಅಲ್ಲಿಂದ ವಾಪಸ್ ಬಂದ್ಬಿಟ್ಟಿದ್ದಾನೆ. 2ನೇ ಮನೆಗೆ ಹೋಗಿದ್ದಾರೆ. ಮನೆಯಲ್ಲಿ ಜನ ಇದ್ದಿದ್ರಿಂದ ಅಲ್ಲಿಂದನೂ ವಾಪಸ್ ಆಗ್ಬಿಟ್ಟಿದ್ದಾರೆ. 3ನೇ ಮನೆಯಲ್ಲಿ 4.5 ಲಕ್ಷ ನಗದು, 30 ಲಕ್ಷ ಬೆಲೆ ಬಾಳುವಂತ 190 ಗ್ರಾಂ ಚಿನ್ನಾಭರಣ ಕಳ್ಳತನ ಮಾಡಿಕೊಂಡು 30 ಲಕ್ಷ ಮೌಲ್ಯದ ಬೆಲೆ ಬಾಳುವ ಅಂದಾಜು ಕಳ್ಳತನ ಆಗಿದೆ ಅಂತಿದ್ದಾರೆ. 4 ನಿಮಿಷದಲ್ಲಿ ಕಳ್ಳತನ ಮಾಡಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ. ಓಹೋ, ಜೀವನದಲ್ಲಿ ಈ ರೀತಿಯಾಗಿ ಯೋಚನೆ ಮಾಡುವಂಥ ಶಕ್ತಿ ಬೇರೆದ್ರಲ್ಲಿ ಹಾಕಿದರೆ ಎಂಥದ್ರೂ ಬದುಕ್ತಿದ್ರಲ್ವ ನೀವು. ಆಡಾಗಲೇ ಕಬ್ಬಿಣದ ಲಾಕ್ ಹಾಗೂ ಮನೆ ಡೋರನ್ನು ಮೀಟಿ ಕಳ್ಳತನ ಮಾಡಿರೋದು ನೋಡಿ. ಆ ದೃಶ್ಯ ನೋಡ್ತಾ ಇದ್ದೀರಾ? ಕಬ್ಬಿಣದ ಹಾಕಿ ಮೀಟಿದ್ದಾರೆ, ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಪ್ರಕಾಶ್ ಅನ್ನೋರು ಮನೆಯಲ್ಲಿ ಅಂತಿತ್ತು ಕಳ್ಳತನ. ವಾಯು ವಿಭಾಗದ ಮಾದನಾಯಕನಹಳ್ಳಿಯಲ್ಲಿ ಸಿದ್ದನ ಹೊಸಹಳ್ಳಿಯಲ್ಲಿ ಆಗಿರುವಂಥ ಘಟನೆ. ಒಡವೆ ಕಳ್ತನ ಆಗಿದೆ, ಅಮೌಂಟ್ ಕಳ್ತನ ಆಗಿದೆ. 4.5 200 ಗ್ರಾಮ್. 30 ಲಕ್ಷ ಬೀಳುತ್ತೆ. ನಾವು ಅಂಗಡಿ ಹೋಗಿದ್ವು, ಹೋಗ್ಬೇಕಾದ್ರೆ 11:15, ಬಂದಾಗ 5:15. ನಾವು ಬಂದಾಗ ಸರ್, ನಾವು ಬೆಳಗ್ಗೆ 9:30 10 ಗಂಟೆಗೆ ಡೈಲಿ ಮನೆ ಬಿಡ್ತೀವಿ. ನಾವು ಮಗ ಜೊತೆಲೇ ಹೋದ್ವಿ. ಕಾಲೇಜಿಗೆ ಬಿಟ್ಟು ಎಲ್ಲ ನಾನು ಶಾಪಿಂಗ್, ನಮ್ದೇನು ಅಂದರೆ ಟೆಕ್ಸ್ಟೈಲ್ ಆ್ಯಂಡ್ ಟೈಲರ್ ವೆಲ್ಫಿಟ್ ದಾಸರಳ್ಳಿ. ಅಲ್ಲಿಂದ ನಾವೇನು ಮಾಡಬೇಕು, ಶಿವಾಜಿನಗರದಲ್ಲಿ ಒಂದು ಐಟಮ್ ಏನೋ ತರಬೇಕಾಗಿತ್ತು. ಶಿವಾಜಿನಗರ ಹೋಗಿ ಅಲ್ಲಿಂದ ಒಂದು ಗೃಹ ಪ್ರವೇಶ ಇತ್ತು. ಅದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಮನೆಯವ್ರನ್ನ 11 ಗಂಟೆ ಹಂಗೆ ಬಾ, ಕೃತಿ ಅಂಗಡಿಯಿಂದ ಹೋಗ್ತಾನೆ, ನೀನು ಅಂಗಡಿ ಬಾ ಅಂತ ಹೇಳಿದ್ವಿ. ಅವ್ರು ಬಂದು ಅಂಗಡಿ ಹತ್ರ ಇರೋದು ನಾನೆಲ್ಲ ಮುಗಿಸ್ಕೊಂಡು, ಗೃಹ ಪ್ರವೇಶ ಮುಗಿಸ್ಕೊಂಡು, ಮತ್ತು ನಮ್ಮದು ಈ ಕಂಪ್ನಿಗಳಿಗೆ ಆರ್ಡ್ರ್ಗಳು ಇರ್ತವೆ, ಅಲ್ಲಿಗೆ ಬಟ್ಟೆ ತಾಂಡೆ ಕೊಟ್ಟು ಬಂದು ಸಾಯಂಕಾಲ 5 ಗಂಟೆಗೆ ಮನೆಗೆ ಬಂದು ನನಗೆ ಮತ್ತೆ ಕಾಲ್ ಮಾಡ್ತಾರೆ.